ಪ್ರತಿದಿನ ನನ್ ಚಿಕ್ಕ ಸೊಸೆ ರೋಬೋ ತರ ಮನೆ ಕೆಲಸ ಮಾಡ್ತಾಳೆ. ಆಫೀಸ್ಗೂ ಕೂಡ ಹೋಗಿ ಕಷ್ಟಪಟ್ಟು ಕೆಲಸ ಮಾಡಕ್ ಶುರು ಮಾಡಿದ್ಲು. ಇದೇ ರೀತಿ 1 ತಿಂಗಳು ಕಳೆದ್ಮೇಲೆ, ಬಂದ್ಯಾ ಕಾರ್ತಿಕ್? ನಾನು ಈಗ್ಲೇ ಬಂದ್ ಫ್ರೆಶ್ ಆದೆ. ನನ್ನಿಂದ ತುಂಬಾ ತೊಂದರೆ ಆಗ್ತಾ ಇದೆ ಅಲ್ವಾ ರೇಖಾ? ಏನ್ ಮಾತಾಡ್ತಿದ್ಯಾ ಕಾರ್ತಿಕ್? ಏನ್ ಮಾಡಿದ್ರು ನಮ್ ಫ್ಯೂಚರಿಗೋಸ್ಕರನೇ ಅಲ್ವಾ? ನೀನಿಷ್ಟು ಕಷ್ಟ ಪಡ್ತಿರೋದನ್ನ ನನ್ನಿಂದ ನೋಡಕ್ ಆಗ್ತಾ ಇಲ್ಲ. ಮಾವಯ್ಯ ನಿನಗ್ ಬಿಸ್ನೆಸ್ ಕೊಡೋ ತನಕ ತಾನೇ ಇಷ್ಟ್ ಕಷ್ಟ. ಏನ್ ಪರವಾಗಿಲ್ಲ, ನಾಳೆ ನನಗ್ ಸ್ಯಾಲ್ರಿ ಬರುತ್ತೆ. ಹೋಮ್ ಲೋನ್ ಕಟ್ಟೋಕೆ ನಿಮ್ ಅಣ್ಣಂಗ್ ಕೊಟ್ಬಿಡು. ಸರಿ ರೇಖಾ. ಕಾರ್ತಿಕ್, ನಂಗ್ ನನ್ ತಮ್ಮ ಅಪ್ಪ ತುಂಬಾ ನೆನ್ಪಾಗ್ತಿದ್ದಾರೆ. ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ನಮ್ ಡ್ಯಾಡಿಗೆ ನಾನಂದ್ರೆ ತುಂಬಾ ಇಷ್ಟ. ನನ್ನನ್ ಬಿಟ್ಟು ಅವ್ರು ಇರ್ತಾನೆ ಇರ್ಲಿಲ್ಲ ಗೊತ್ತಾ? ಅಷ್ಟೊಂದ್ ಇಷ್ಟ ಇರೋರು ನಿನ್ನ ಇಷ್ಟು ದಿನ ನೋಡ್ದೆ ಹೇಗಿದ್ದಾರೆ ಅಂತ ಹೇಳು. ನಮ್ ಮನೆ ಪರಿಸ್ಥಿತಿ ನಿನಗ್ ಗೊತ್ತಲ್ವಾ ಕಾರ್ತಿಕ್? ಏನಾದ್ರೂ ಮಾಡಿ ನಮ್ ಡ್ಯಾಡಿನ ತಮ್ಮನ ನೋಡೋ ಹಾಗ್ ಮಾಡು ಪ್ಲೀಸ್. ಫಸ್ಟ್ ಈ ಮನೇಲಿ ಎಲ್ಲ ಸೆಟಲ್ ಆಗ್ಲಿ, ಆಗ ನಿಮ್ ಮನೇಲಿ ಮಾತಾಡಕ್ಕೆ ಎಲ್ಲ ಸುಲಭ ಆಗುತ್ತೆ. ಏನ್ ರೇಖಾ, ಮನೆ ಲೋನ್ ಕಟ್ಬಿಟ್ಟಿ ಅಂತೆ? ಹಾ ಅದ್ಕೆ, ಕಾರ್ತಿಕ್ ಕಟ್ಬಿಟ್ಟ. ಮನೆ ಲೋನ್ ಸಮಾನವಾಗಿ ಕಟ್ಟಿದೀನಿ ಅಂತ ಸಮಾನವಾಗಿ ಮನೆನೂ ಬರುತ್ತೆ ಅಂತ ಅನ್ಕೊಂಡ್ಲೇಬೇಡ. ಅದಾಗ್ದೇ ಇರೋ ಕೆಲ್ಸ. ಇವತ್ ವೀಕ್ ಆಫ್ ಅಂತೆ. ಹೌದದ್ಕೆ, ಮನೆ ಎಲ್ಲ ಗುಡ್ಸಿ ಒರ್ಸ್ಬಿಡು. ಸರಿ ಅದ್ಕೆ. ಅಕ್ಕ, ಲೇ, ಇಲ್ಲಿಗೆ ಯಾಕೋ ಬಂದೆ? ಬೇಡ ಬೇಡ, ನಾನೇ ಬರ್ತೀನಿ ಇರು. ಆ ಬೀದಿ ಕೊನೆಯಲ್ಲಿ ಇರು, ನಾನೇ ಬರ್ತೀನಿ.